ಸೈಟನ್ನು ನೀವು ನೋಡ್ತೀರಾ, ಜಾಗ ಚೆನ್ನಾಗಿದೆ, ಇಷ್ಟ ಆಗುತ್ತೆ. ಇಷ್ಟ ಆದಮೇಲೆ ಏನು ಮಾಡ್ತೀರಾ, ಅದನ್ನು ಎಲ್ಲ ಅನುಕೂಲತೆಗಳು ಸರಿ ಇದೆ ಅಂತಂದಾಗ ನೆಕ್ಸ್ಟ್ ಪಾಯಿಂಟೇ ಅವ್ರ ಹತ್ರ ಮಾತುಕತೆ ಆಡಬೇಕು ಅಂದರೆ ಲೀಗಲ್ ಡಾಕ್ಯುಮೆಂಟ್ಸ್ ತೊಗೋಬೇಕು. ಒಬ್ಬ ಉತ್ತಮವಾದ ಲಾಯರ್ನ ಅವಲಂಬಿಸ್ಬೇಕು ನೀವು, ಅವರಿಂದ ಮಾರ್ಗದರ್ಶನವನ್ನು ಪಡೀಲೇಬೇಕಾಗುತ್ತೆ. ಅದಕ್ಕೂ ಮುಂಚೆ ಜನರಲ್ಲಾಗಿ ನಾವು ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ನಾವು ಯಾವ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾಯಿದ್ದೀವಿ, ಓನರ್ ಯಾರು, ಅವ್ರಿಗೆ ಯಾವ ರೀತಿಯಾಗಿ ಸೈಟ್ ಬಂದಿದೆ, ಆ ನಿವೇಶನ ಯಾವ ರೀತಿ ಬಂದಿದೆ, ಅದು ಈಸ್ಟ್ ಫೇಸಿಂಗಾ, ವೆಸ್ಟ್ ಫೇಸಿಂಗಾ, ನಾರ್ತಾ, ಸೌತಾ ನೋಡಬೇಕಾಗುತ್ತೆ. ಸುತ್ತಳತೆ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದನ್ನು ಚೆಕ್ ಮಾಡಿ ನಂತರ ಫೇಸಿಂಗ್ ಯಾವುದು ಅಂತ ನಮ್ಗೆ ಗೊತ್ತಾಗುತ್ತೆ. ರಸ್ತೆಯ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಯಾಕೆಂದರೆ ಕೆಲವೊಂದು ರಸ್ತೆಗಳಲ್ಲಿ 20-30 ಸೈಟ್ ಇದ್ದರೆ ರಸ್ತೆಗಳು ಚಿಕ್ಕದಾಗಿರುತ್ತೆ, 30-40 ಇದ್ದರೆ ಇನ್ನೂ ದೊಡ್ಡದಾಗಿರುತ್ತೆ. ಕನೆಕ್ಟಿವಿಟಿ ಚೆನ್ನಾಗಿದೆಯಾ, ಯಾಕೆಂದರೆ ಡ್ರೈನೇಜು, ಸ್ಯಾನಿಟರಿ ವ್ಯವಸ್ಥೆ ಎಲ್ಲ ನೋಡ್ಕೊಂಡಿರ್ತೀವಿ. ಅದೇ ರೀತಿ ರಸ್ತೆಯ ಅಗಲಗಳನ್ನ ಚೆಕ್ ಮಾಡ್ಕೋಬೇಕು. ಅಗಲ ಚೆಕ್ ಮಾಡಿದ್ಮೇಲೆ ಎಲ್ಲ ಆಯಿತು, ನಮಗೆಲ್ಲ ನಿವೇಶನ ತುಂಬ ಸೂಕ್ತವಾಗಿದೆ ಅಂತ ಮನಸ್ಸಿಗೆ ಅನಿಸಿದ ಮೇಲೇ ಮಾತುಕತೆ ಕೂತ್ಕೊಳ್ತೀವಿ. ಮಾತುಕತೆ ಕೂತ್ಕೊಳ್ಳೋಕೆ ಮುಂಚೆ ಒಂದು ಡಾಕ್ಯುಮೆಂಟ್ ಸೆಟ್ ತೊಗೊಳ್ಳಿ. ಡಾಕ್ಯುಮೆಂಟ್ ಸೆಟ್ಟಲ್ಲಿ ಅವನಿಗೆ ಯಾರದ್ದು ಹೆಸರಲ್ಲಿ ಸೈಟ್ ಇದೆ ಒಂದು, ನಂತರ ಟ್ಯಾಕ್ಸ್ ಪೇ ಮಾಡಿದಾರಾ ಅದನ್ನು ಚೆಕ್ ಮಾಡಿ, ನಂತರ ಖಾತಾ ಅವ್ರ ಹೆಸರಲ್ಲಿ ಇದೆಯಾ, ಅದು ಎ ಖಾತಾನ, ಬಿ ಖಾತಾನ, ಅಥವಾ ಬಿ ಡಿ ಎ ಸೈಟ್ ಆಗಿದೆ ಬಿ ಡಿ ಎ ಖಾತಾನ, ಆ ಖಾತಾವನ್ನು ಚೆಕ್ ಮಾಡಿ.